ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾವು ಆ್ಯಂಡ್ ಗೇಟ್ ನ ಡಿಸ್ಕಸ್ ಮಾಡೋಣ, ಸರಿನಾ? ಅದ್ರ ಸಿಂಬಲ್ಲು, ಅದ್ರ ವರ್ಕಿಂಗು, ಅದ್ರ ಟ್ರೂತ್ ಟೇಬಲ್, ಅದ್ರ ಪ್ರಾಪರ್ಟೀಸು ಮತ್ತೆ ಒಂದಿಷ್ಟು ಎಕ್ಸಾಂಪಲ್ಸ್ ನ ಡಿಸ್ಕಸ್ ಮಾಡೋಣ, ಸರಿನಾ? ಇವಾಗ ಫಸ್ಟ್ ಗುರು ನಾವು ಸಿಂಬಲ್ ಆಫ್ ಆ್ಯಂಡ್ ಗೇಟ್ ನ ಬರೆಯೋಣ. ಸಿಂಬಲ್ ಆಫ್ ಆ್ಯಂಡ್ ಗೇಟ್, ಓಕೆನಾ? ಆ್ಯಂಡ್ ಗೇಟ್ ನ ಸಿಂಪಲ್ ಗುರು ಗೈಸ್, ಸಿಂಬಲ್ ಹಿಂಗ್ ಬರೀತೀವಿ ಗುರು. ಎ ಬಿ ವೈ ಇಸ್ ಈಕ್ವಲ್ ಟು ಎ ಡಾಟ್ ಬಿ, ಓಕೆನಾ? ಅದೇ ಏನಾದ್ರು ಗುರು, ಈಗ ಇದು 2 ಇನ್ಪುಟ್ ಆಯ್ತಲ್ಲ, 2 ಇನ್ಪುಟ್. ಓಕೆ, ಈ ಕಡೆ 3 ಇನ್ಪುಟ್ ಆ್ಯಂಡ್ ಗೇಟ್ ನ ಬರೆಯುವ ಅಷ್ಟೇ, ಸರಿನಾ? 3 ಇನ್ಪುಟ್, ಓಕೆನಾ? ಆ್ಯಂಡ್ ಗೇಟ್ ಏನಿಲ್ಲ ಗುರು, 3 ಇನ್ಪುಟ್ ಬರುತ್ತೆ, ಎ ಬಿ ಸಿ, ಮತ್ತೆ ಸೇಮ್ ಅದೇ ರೀತಿ ಬರೆಯೋದು, ಓಕೆನಾ? ಎ ಬಿ ಸಿ, ಈ ಕಡೆ ಒಂದು ವೈ, ವೈ ಇಸ್ ಈಕ್ವಲ್ ಟು ಎ ಡಾಟ್ ಬಿ ಡಾಟ್ ಸಿ, ಓಕೆನಾ? ಇದು ಹೆಂಗಪ್ಪ ವರ್ಕಿಂಗು, ಫಂಕ್ಷನ್ ಹೆಂಗಪ್ಪ ಅಂದ್ರೆ ಇದ್ರದ್ದು ಇದು ಹೆಂಗ್ ವರ್ಕ್ ಆಗತ್ತಪ್ಪ ಅಂದ್ರೆ ಗುರು, ಸಿಂಪಲ್ ಗುರು. ಇಫ್ ಆಲ್ ದ ಇನ್ಪುಟ್ಸ್ ಆರ್ 1, then the output is 1, ಓಕೆನಾ? else 0. ದಟ್ಸ್ ಇಟ್. ಯಾವಾಗ ಎ ಮತ್ತೆ ಬಿ 1 ಆಗಿರುತ್ತೆ ಅವಾಗ 2 ಇನ್ಪುಟ್ ಆ್ಯಂಡ್ ಗೇಟ್ ಅಲ್ಲಿ ಔಟ್ಪುಟ್ 1 ಆಗುತ್ತೆ. ಅದೇ 3 ಇನ್ಪುಟ್ ಆ್ಯಂಡ್ ಗೇಟ್ ಅಂತ ಹೋದ್ರೆ ಯಾವಾಗ ಎ ಬಿ ಸಿ 1 ಆಗಿರುತ್ತೆ ಅವಾಗ ಮಾತ್ರ ಔಟ್ಪುಟ್ 1 ಆಗಿರುತ್ತೆ ಗೈಸ್, ಸರಿನಾ? ಇವಾಗ 2 ಇನ್ಪುಟ್ ಆ್ಯಂಡ್ ಗೇಟ್ ಇಲ್ಲೇ ಟ್ರೂತ್ ಟೇಬಲ್ ನ ಬರೆಯೋಣ, ಸರಿನಾ ಗೈಸ್? ಇವಾಗ ಟ್ರೂತ್ ಟೇಬಲ್ ನ ಬರೆಯೋಣ, ಸರಿನಾ? ಟ್ರೂತ್ ಟೇಬಲ್ 2 ಇನ್ಪುಟ್ ಆ್ಯಂಡ್ ಗೇಟ್ದು ಸಿಂಪಲ್ ಅಲ್ವಾ? ಎ ಬಿ ವೈ, ಓಕೆನಾ? ಏನೇನು ಹೇಳಿ ಇನ್ಪುಟ್ 0 0 0 1 1 0 1 1. ನಮ್ಗೆ ವರ್ಕಿಂಗ್ ಅಲ್ಲೇ ಗೊತ್ತಾಯ್ತು. ಏನ್ ಹೇಳಿ, ಯಾವಾಗ ಬೋತ್ ದ ಇನ್ಪುಟ್ಸ್ ಆರ್ 1 ಆಗಿರತ್ತೆ ಅವಾಗ ಮಾತ್ರ ಔಟ್ಪುಟ್ ಏನಾಗಿರತ್ತೆ ಹೇಳಿ, 1 ಆಗಿರತ್ತೆ. ಯಾವಾಗ ಏನೇ ಇದ್ರು ಅದ್ರ ಬಿಟ್ಟು 1 1 ಬಿಟ್ಟು ಏನೇ ಬೇರೆ ಇದ್ರು ಔಟ್ಪುಟ್ ಏನಾಗಿರತ್ತೆ, 0 ಆಗಿರತ್ತೆ, ಸರಿನಾ? ಇವಾಗ ನಾವು ಅದನ್ನೇ ಇಲ್ಲಿ ಬರೀಬೇಕು, ಓಕೆನಾ? ಇದು ಒಂದು ಕರೆಕ್ಟ್ ಆಗಿ ಮಾಡ್ಬಿಡ್ತೀನಿ. ಇದು 0 ಇದು 0 ಇದು 0 ಇದು 1, ಓಕೆನಾ? ಇವಾಗ ನಿಮ್ಗೆ ಇಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇವಾಗ ನಾವು ಪ್ರಾಪರ್ಟೀಸ್ ಆಫ್ ಆ್ಯಂಡ್ ಗೇಟ್ ನ ತಿಳ್ಕೊಳ್ಳೋಣ, ಸರಿನಾ? ಓಕೆನಾ? ಇಲ್ಲೇ ಬರೀತೀನಿ ಈಗ, ಪ್ರಾಪರ್ಟೀಸ್ ಆಫ್ ಆ್ಯಂಡ್ ಗೇಟ್, ಓಕೆನಾ? ಪ್ರಾಪರ್ಟೀಸ್ ಆಫ್ ಆ್ಯಂಡ್ ಗೇಟ್, ಓಕೆನಾ? ಇವಾಗ ಗುರು ಇದು ಕಲರ್ ನ ಚೇಂಜ್ ಮಾಡ್ಬಿಡುವ, ಸರಿನಾ? ಇವಾಗ ಗುರು ಆ್ಯಂಡ್ ಗೇಟ್ ನ ತಗೊಳ್ಳೋಣ, 2 ಇನ್ಪುಟ್. ಬೇಸಿಕಲಿ ಇವಾಗ ಇದನ್ನ ಎ ಅಂತ ಕನ್ಸಿಡರ್ ಮಾಡ್ಕೊಳಮ್ಮ, ಇದನ್ನ 0 ಅಂತ ಕನ್ಸಿಡರ್ ಮಾಡುವ, ಇದನ್ನ ವೈ ಅಂತ ಕನ್ಸಿಡರ್ ಮಾಡಿ ಈಗ ಔಟ್ಪುಟ್ ಏನು ಅಂತ ಬರೀಬೇಕು. ಈಗ ನೋಡಿ ಗೈಸ್, ಈಗ ಸಿಂಪಲ್. ಈಗ ಎ ಅಲ್ಲಿ ನೋಡಿ ಗುರು, ಈಗ ಎ ಇದೆ, ಬಿ 0 ಇದೆ, ಅವಾಗ ಔಟ್ಪುಟ್ ಏನಿದೆ ಹೇಳಿ, 0ನೇ ಇದೆ. ಎ 0 ಇದ್ದಾಗ, ಬಿ 0 ಇದ್ದಾಗ 0, ಎ 1 ಇದ್ದಾಗ ಬಿ 0 ಇದ್ದಾಗಲೂ ಸಹ 0ನೇ ಇದೆ. ಅವಾಗ ಸಿಂಪಲ್ ಆಗಿ ಇಲ್ಲಿ 0, ಓಕೆನಾ? ಇದು ಪ್ರಾಪರ್ಟಿ. ಇದು ಎಕ್ಸಾಂಪಲ್ ಸಾಲ್ವ್ ಮಾಡುವಾಗ ನಿಮ್ಗೆ ಬೇಕಾಗತ್ತೆ ಗೈಸ್. ಇವಾಗ ನೆಕ್ಸ್ಟ್ ಕೇಸು, ಇದು ಎ ಇಲ್ಲಿ, ಓಕೆನಾ? ಇನ್ನೊಂದು ಇನ್ಪುಟ್ 0 ಬದಲು 1 ಕೊಡೋಣ. ಇವಾಗ y ಇಸ್ ಈಕ್ವಲ್ ಟು ಏನಾಗತ್ತೆ ನೋಡಿ ಗೈಸ್, ಸರಿನಾ? ಈಗ ಎ ವ್ಯಾಲ್ಯೂ ಚೇಂಜ್ ಆಗ್ಬೋದು, 0 ಇರುತ್ತೆ ಅಥವಾ 1 ಇರುತ್ತೆ, ಬಿ ವ್ಯಾಲ್ಯೂ ಮಾತ್ರ 1 ಇದೆ. ಈ ಸಿಚುವೇಶನ್ ಅಲ್ಲಿ ನೋಡಿ, ಎ 0 ಇದೆ, 0 ಇದೆ, ಎ 1 ಇದೆ, ಬಿ 1 ಇದೆ. ಇಲ್ಲಿ y ಇಸ್ ಈಕ್ವಲ್ ಟು ಎ, ಸರಿನಾ? ಇವಾಗ ನೆಕ್ಸ್ಟ್ ಗುರು ಇನ್ನೊಂದು ಸಿಚುವೇಶನ್ಗೆ ನೋಡೋಣ, ಅಂದ್ರೆ ಇನ್ನೊಂದು ಕೇಸ್ಗೆ ಏನಪ್ಪಾ ಅಂದ್ರೆ, ಇವಾಗ ಇನ್ಪುಟ್ ಏನೇ ಇದೆ ಎರಡಕ್ಕೂ ಸೇಮೇ ಇರತ್ತೆ. ಈಗ ನೋಡಿ, 0 ಇದೆ ಎ, ಇದು ಬಿ 0 ಇದೆ, ಎರಡು ಸೇಮ್ ಇದೆ, 0 0, ಅವಾಗ 0 ಇದೆ ಅಂದ್ರೆ ಎ ವ್ಯಾಲ್ಯೂ ಇದೆ. ಎರಡು ಯಾವಾಗ 1 ಇದೆ ಅವಾಗ 1 ಇದೆ, ಅವಾಗ್ಲೂ ಸಹ ಎ ವ್ಯಾಲ್ಯೂ ಇದೆ,
ಸರಿನಾ? ಅಂದ್ರೆ ಈಗ ಈಗ ಎರಡು ಝೀರೋನೇ ಆಗ್ಬೇಕು, ಎರಡು ಗೇಟ್ಗೂ ಒಂದೇ ಹೋಗ್ಬೇಕಲ್ವಾ? ಅದರಿಂದ ಈಗ ಸಿಂಪಲ್ ಆಗಿ y ಇಸ್ ಈಕ್ವಲ್ ಟು a ಅಂತ ಬರೆಯೋಣ. ಓಕೆನಾ? ಇವಾಗ ಇದಿಷ್ಟು ಆಯ್ತು. ಇವಾಗ ನಾವು ನೆಕ್ಸ್ಟ್ ಎಕ್ಸಾಂಪಲ್ಸ್ ನ ಒಂಚೂರು ಸಾಲ್ವ್ ಮಾಡೋಣ. ಎಕ್ಸಾಂಪಲ್ಸ್ ಆಫ್ ಅಂಡ್ ಗೇಟ್. ಓಕೆನಾ? ಇವಾಗ ಗುರು ನಾವು ಫಸ್ಟ್ ಒಂದು ಕ್ವಶನ್ ತಗೊಳ್ಳೋಣ. ಸರಿನಾ? ನಾನು ಅದು ಕ್ವಶನ್ ನ ಬರೆದು ಬಿಡ್ತೀನಿ ಈಗ ಬೇಗ. ಗೈಸ್ ಇವಾಗ ಕ್ವಶನ್ ಆಯ್ತು, ಇದ್ರ ಔಟ್ಪುಟ್ ಏನು ಅಂತ. ಈಗ ನೋಡಿ ಗುರು, 0 ಇದೆ ಮತ್ತೆ ಎ ಏನೇ ಇದ್ರು ಸಹ ನಮ್ಗೆ ಗೊತ್ತು ಗುರು, ಪ್ರಾಪರ್ಟಿ ಮುಖಾಂತರ ಇಲ್ಲಿ 0 ಬರುತ್ತೆ. ಓಕೆನಾ? ಇಲ್ಲಿ ನೋಡಿ ಗುರು, ಇಲ್ಲಿ 1 ಇದೆ, ಒಂದು ಇನ್ನೊಂದು ಬಿ ಇದೆ, ಅದು ನಮ್ಗೆ ಗೊತ್ತು ಬಿನೇ ಬರುತ್ತೆ ಅಂತ. ಯಾವಾಗ ಗುರು ಈಗ ಇನ್ಪುಟ್ ಇಲ್ಲಿ ಏನಾಯ್ತು ಹೇಳಿ, ಇಲ್ಲಿ 0 ಆಯ್ತು, ಇಲ್ಲಿ ಬಿ ಆಯ್ತು, ಅವಾಗ ನಮ್ಗೆ ಗೊತ್ತಾಯ್ತು ಗುರು y ಇಸ್ ಈಕ್ವಲ್ ಟು 0 ಬರುತ್ತೆ ಅಂತ. ಓಕೆನಾ? ಇದು ನಿಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಯ್ತು ಅನ್ಸುತ್ತೆ. ಈಗ ನಾವು ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಗುರು, ಇದು ವೇವ್ ಫಾರ್ಮ್ ಮುಖಾಂತರ ಸಾಲ್ವ್ ಮಾಡೋಣ. ಸರಿನಾ? ಇವಾಗ ನಾನು ಸೆಕೆಂಡ್ ಕ್ವಶನ್ಸ್ ನ ಬರೆದು ಬಿಡ್ತೀನಿ. ಗೈಸ್ ಇವಾಗ ಈ ಒಂದು ಕ್ವಶನ್ಗೆ ನಾವು ವೇವ್ ಫಾರ್ಮ್ ಬರೀಬೇಕು. ಸರಿನಾ? ನಮ್ಗೆ ಗೊತ್ತು ಗುರು y ಇಸ್ ಈಕ್ವಲ್ ಟು a ಡಾಟ್ ಬಿ ಅಂತ. ಈಗ ನೋಡಿ ಗುರು, ಇದು 0 ಇದೆ, ಇದು 1 ಇದೆ, ಅವಾಗ ನಮ್ಗೆ ಗೊತ್ತು 0 ಬರುತ್ತೆ ಅಂತ. ಯಾವಾಗ 1 1 ಇರತ್ತೆ ಅವಾಗ ಮಾತ್ರ 1 ಬರುತ್ತೆ ಅಂತ ನಮ್ಗೆ ಗೊತ್ತು ಅಲ್ವಾ? ಈ ಒಂದು ಸಿಚುಯೇಷನ್ ಅಲ್ಲಿ ಇಲ್ಲಿ ಮಾತ್ರ 1 ಬಂತು ಗುರು ಇಲ್ಲಿವರೆಗೂ. ಆ ನಂತರ ಗುರು ಇಲ್ಲಿ ನೋಡಿ 0 1 ಇದೆ, ಇದು 0. ನೆಕ್ಸ್ಟ್ ನೋಡಿ ಗುರು, ಹಂಗೆ 1 0 ಇದೆ, ಇದು 0. ಆನಂತರ ನೋಡಿ ಗುರು 0 1 ಇದೆ, ಇದು 0. ಆನಂತರ ನೋಡಿ ಗುರು 2 1 ಇದೆ, ಆದ್ದರಿಂದ 1. ಓಕೆನಾ? ಇವಾಗ ಇದೊಂದು ಸಹ ಆಯ್ತು. ಇವಾಗ ಇನ್ನೊಂದು ಎಕ್ಸಾಂಪಲ್ ನ ನೋಡೋಣ. ಸರಿನಾ? ಇದು ಸೆಕೆಂಡ್ ಎಕ್ಸಾಂಪಲ್, ಇಲ್ಲೇ ಬರೆದು ಬಿಡ್ತೀನಿ ಸೆಕೆಂಡ್ ಅಂತಾನು. ಸರಿನಾ? ಓಕೆನಾ? ಇದು ಸೆಕೆಂಡ್ ಒಂದು. ಓಕೆನಾ? ಇವಾಗ ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ ನ ಡಿಸ್ಕಸ್ ಮಾಡೋಣ. ಅದು ಕ್ವಶನ್ ಬರೆದು ಬಿಟ್ಟು ಆಮೇಲೆ ಸಿಗ್ತೀನಿ ನಿಮ್ಗೆ. Yeah guys, the question is for TTL logic find y. We need to know what does it mean by TTL logic. For TTL logic, not connected terminals at input as active high input. ಓಕೆನಾ? active high means 1. that's it. ಇನ್ನೊಂದಿದೆ ಗುರು ECL ಅಂತ, ಅದ್ರಲ್ಲಿ ಹೆಂಗಪ್ಪ ಅಂದ್ರೆ ಯಾವ್ದು ನಾಟ್ ಕನೆಕ್ಟೆಡ್ ಆಗಿರತ್ತೋ ಅದು ಲಾಜಿಕ್ ಲೋ ಇರತ್ತೆ. ಸರಿನಾ? ಅಂದ್ರೆ ಇನ್ಪುಟ್ 0 ಆಗಿರೋದೇ ಗೈಸ್. ಇದು ನಾವು 1 ಅಂತ ಬರೆಯೋಣ. ಇಲ್ಲೂ ಸಹ ಇದು 1. ನಮ್ಗೆ ಗೊತ್ತು ಗುರು, ಈ ಒಂದು ಸಿಚುಯೇಷನ್ ಅಲ್ಲಿ ಇಲ್ಲಿ ಔಟ್ಪುಟ್ ಬಂದು ಎ ಆಗಿರತ್ತೆ. ಇದು ಬಿ ಸಿ ಇದೆ, ಅಂಡ್ ಗೇಟ್ ಬಿ ಡಾಟ್ ಸಿ ಇರತ್ತೆ. ಈ ಒಂದು ಸಿಚುಯೇಷನ್ ಅಲ್ಲಿ ಸಿ ಇರತ್ತೆ. ಇದು ಗುರು ಎ ಬಿ ಸಿ ಸಿ ನಾವು ಆ್ಯಂಡ್ ಆಪರೇಷನ್ ಪರ್ಫಾರ್ಮ್ ಮಾಡಿದಾಗ ನಮ್ಗೆ ಔಟ್ಪುಟ್ ಬಂದು ಎ ಡಾಟ್ ಬಿ ಡಾಟ್ ಸಿ ಬರುತ್ತೆ. ಇದು ಲಾಜಿಕ್ 1 ಇರತ್ತೆ, ಯಾಕಪ್ಪ ಅಂದ್ರೆ TTL ಲಾಜಿಕ್ ಆಗಿರೋದ್ರಿಂದ. ಇವಾಗ ಗುರು ಔಟ್ಪುಟ್ ಬಂದು ಏನಾಗತ್ತಪ್ಪ ಅಂದ್ರೆ ಎ ಡಾಟ್ ಬಿ ಡಾಟ್ ಸಿ ಆಗುತ್ತೆ. ಐ ಹೋಪ್ ಇದು ಪ್ರಾಪರ್ಟೀಸ್ ಮತ್ತೆ ಎಕ್ಸಾಂಪಲ್ಸ್ ನಾವೇನೇನ್ ಸಾಲ್ವ್ ಮಾಡಿದ್ವಿ ಅವೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅದ್ರ ಟ್ರೂತ್ ಟೇಬಲ್ ಯಾವಾಗ ಔಟ್ಪುಟ್ 1 ಬರತ್ತೆ ಅಂದ್ರೆ ಲಾಜಿಕ್ ಐ ಬರತ್ತೆ. ನಿಮ್ಗೆ ಗೊತ್ತವರು ಎಲ್ಲಾನು ಲಾಜಿಕ್ ಐ ಇದ್ರೆ ಮಾತ್ರ ಔಟ್ಪುಟ್ 1 ಬರತ್ತೆ, ಇಲ್ಲ ಅಂದ್ರೆ ಎನಿ ಟೈಮ್ ಅದು 0 ಇರತ್ತೆ ಅಂತ ನಿಮ್ಗೆ ಆ್ಯಂಡ್ ಗೇಟ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ಒಂದು ವಿಡಿಯೋ ನಾನು ಎಲ್ಲಿಗೆ ಎಂಡ್ ಮಾಡ್ತೀನಿ. ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ ಗೈಸ್. ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್. ಜೈ ಹಿಂದ್, ವಂದೇ ಮಾತರಂ.